ಹೆಂಡತಿ ಶಾಸಕಿ ಆದ್ರೆ ಮೈನ್ ಚೇರ್ನಲ್ಲಿ ಕೂತ್ಕೊಂಡು ಸವಾರಿ ಮಾಡ್ತಿರೋದು ಗಂಡ. ಅರವಿಂದ್ ಲಿಂಬಾವಳಿ ವಿರುದ್ಧ ಆಕ್ರೋಶ ಸ್ಫೋಟ. ಶಾಸಕಿ ಸೈಡ್ ಲೈನ್, ಪತಿ ಹೈಲೈಟ್. ಹೆಂಡತಿ ಕುದುರೆ ಮೇಲೆ ಕೂತಿದ್ದಾರೆ, ಆದ್ರೆ ಕುದುರೆ ಮೂಗುದಾರ ಗಂಡನ ಕೈಯಲ್ಲಿ. ಹೆಂಡತಿ ಶಾಸಕಿ ಮೈನ್ ಚೇರ್ನಲ್ಲಿ ಗಂಡನ ಸವಾರಿ. ಅರವಿಂದ್ ಲಿಂಬಾವಳಿಯ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಶಾಸಕಿ ಸೈಡ್ ಲೈನು, ಪತಿ ಮಾತ್ರ ಹೈಲೈಟು. ಸ್ಥಾನದಲ್ಲಿ ಕೂತಿರೋದು ಹೆಂಡತಿ, ಆದ್ರೆ ಅಧಿಕಾರ ಚುಕ್ಕಾಣಿ ಕಂಟ್ರೋಲ್ ಮಾಡ್ತಿರೋದು ಗಂಡ. ಹೆಂಗೈತೆ? MLA ಕುರ್ಚಿಯಲ್ಲಿ ಕುಳಿತು ಮಾಜಿ ಶಾಸಕನ ಮೀಟಿಂಗು, ಅಧಿಕಾರಿಗಳ ಸಭೆಯಲ್ಲಿ ಅರವಿಂದ್ ಲಿಂಬಾವಳಿ ದರ್ಬಾರ್. ಹೆಂಡತಿ MLAನ, ಗಂಡ MLAನ? ಅರವಿಂದ್ ಲಿಂಬಾವಳಿ ನಡೆಯ ಬಗ್ಗೆ ಸ್ಥಳೀಯರ ಗರಮ್ಮು. ಅವರವರ ಸ್ಥಾನಕ್ಕೆ ಅವರದೇ ಆದಂತಹ ವಿಶೇಷತೆಗಳಿರುತ್ತವೆ. ಅದನ್ನ ಕೆಲವೊಮ್ಮೆ ದುರುಪಯೋಗ ಪಡಿಸಿಕೊಳ್ಳುವ ನಿರ್ಧಾರಕ್ಕೆ ಯಾರೇ ಬಂದರೂ ಕೂಡ ಪತಿಯ ಪಕ್ಕದ ಚೇರ್ನಲ್ಲಿ ಕೂತ್ಕೊಂಡು ಹೆಂಡತಿ. ಅಧಿಕೃತ ಸಭೆಯಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ವ್ಯಕ್ತವಾಗಿದೆ. ಸಾಲು ಸಾಲು ಸಾವಿನ ಬೆನ್ನಲ್ಲೇ ಅಧಿಕಾರಿಗಳ ಸಭೆ. ಜನರ ಸಮಸ್ಯೆಗಿಂತ ದರ್ಬಾರ್ಗೆ ಆದ್ಯತೆ ಕೊಟ್ಟ ಮಾಜಿ ಶಾಸಕರು. ಮಹದೇವಪುರದಲ್ಲಿ ಲಿಂಬಾವಳಿ ಫ್ಯಾಮಿಲಿ ಡಾಮಿನೇಷನ್. ಶಾಸಕರ ಕಚೇರಿ ಈಗ ಗಂಡನ ಕಚೇರಿ ಆಯ್ತಾ? ಗಂಡ ಹೆಂಡತಿ ನಿಮ್ಮ ಸಂಬಂಧಗಳು ಚೆನ್ನಾಗಿರಬೇಕು. ಅದು ಮನೆ, ಅಡಿಗೆ ರೂಮು, ಬೆಡ್ರೂಮಲ್ಲಿ ಮಾತ್ರ ಸೀಮಿತ ಆಗಿರಬೇಕು. ಆದರೆ ಸಾಂವಿಧಾನಿಕ ಸ್ಥಾನಮಾನಗಳಲ್ಲಿಯೂ ಕೂಡ ಗಂಡನ ಹಸ್ತಕ್ಷೇಪ ಅಂದ್ರೆ ಸಹಿಸಿಕೊಂಡು ಕೂರೋದಕ್ಕೆ ಈ ಭಾಗದ ನಾಗರಿಕರು ತಯಾರಿಲ್ಲ. ಗಂಡ ಹೆಂಡ್ರು ಬೆಡ್ರೂಮಲ್ಲೂ, ಅಡಿಗೆ ರೂಮಲ್ಲೂ, ಬಾಲ್ಕನಿಯಲ್ಲೂ ಅಚ್ಚುಕಟ್ಟಾಗಿದ್ರೆ ನೋಡೋದಕ್ಕೆ ಚಂದ. ಆದ್ರೆ ಸಾಂವಿಧಾನಿಕ ಸ್ಥಾನಮಾನ ಮತ್ತು ಹುದ್ದೆಗಳಲ್ಲಿ ಕೂತ್ಕೊಂಡಾಗ ಅಲ್ಲಿಯೂ ನಾನೇ ಈಕೆ ಗಂಡ ಅಂತ ಸಾಬೀತುಪಡಿಸೋದಕ್ಕೂ ಬರಬೇಡಿ. ಮ್ಯಾರೇಜ್ ಸರ್ಟಿಫಿಕೇಟ್ ಅಲ್ಲಿ ನೀವೇ ಗಂಡ ಅನ್ನೋದು ಸಾಬೀತಾಗಿರ್ತವೆ. ಅಧಿಕಾರಿಗಳ ಸಭೆಯಲ್ಲೂ ಕೂಡ ಶಾಸಕೀಯ ಸ್ಥಾನದಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡ್ತೀರಿ ಅನ್ನೋದಾದ್ರೆ, ನೀವು ನಾಳೆ ದಿನ ಚುನಾವಣೆಗೆ ನಿಂತುಕೊಂಡು ಚುನಾಯಿತ ಜನಪ್ರತಿನಿಧಿಯಾಗಿ ಶಾಸಕನಾಗಿ ಆಯ್ಕೆಯಾದ ನಂತರ ಆ ಸ್ಥಾನದಲ್ಲಿ ಕೂತ್ಕೊಳ್ಳುವಂತಹ ನೈತಿಕತೆ ಮತ್ತು ನಿಮಗೊಂದು ಆ ರೈಟ್ಸ್ ಇರ್ತವೆ. ಈ ಬಾರಿ ಚುನಾಯಿತ ಜನಪ್ರತಿನಿಧಿ ಆಗಿರೋದು ನಿಮ್ಮ ಶ್ರೀಮತಿ, ಆಕೆಗೆ ಮಾತ್ರ ಕೂತ್ಕೊಳ್ಳುವ ಅವಕಾಶ ಮತ್ತು ನೈತಿಕತೆ ಇರೋದು. ಆ ಸ್ಥಾನವನ್ನ ನೀವು ಅಲಂಕಾರ ಮಾಡಿಕೊಂಡು ನೀವೇ ರೂಲ್ ಮಾಡ್ತೀರಿ ಅನ್ನೋದಾದ್ರೆ ಇದರಲ್ಲಿ ಹೊರಹೊಮ್ಮಬಹುದಾದ ಸಂದೇಶಗಳೇನು? ರಾಜ್ಯಕ್ಕೆ ಏನು ಕೊಡ್ತಾ ಇದ್ದೀರಿ ಸಂದೇಶ? ಯಾರ್ಯಾರು ಗಂಡ ಶಾಸಕರಾಗಿದ್ದಾರೋ ಆ ಗಂಡನ ಜಾಗದಲ್ಲಿ ಹೆಂಡತಿನೂ ಕೂತ್ಕೊಂಡು ರೂಲ್ ಮಾಡಬೇಕು ಅನ್ನೋ ಮೆಸೇಜ್ ಅನ್ನ ನೀವು ಸಮಾಜಕ್ಕೆ ಕಳುಹಿಸ್ತಿದ್ದೀರೋ ಏನು? ಯಾರ್ಯಾರು ಹೆಂಡತಿ ಶಾಸಕಿಗಳಾಗಿದ್ದಾರೋ ಅವರು ಗಂಡಂದ್ರು ಶಾಸಕೀಯ ಸ್ಥಾನದಲ್ಲಿ ಕೂತ್ಕೊಂಡು ರಾಜ್ಯಭಾರ ಮಾಡಬಹುದು ಅನ್ನೋ ಸಂದೇಶನ? ಲಿಂಬಾವಳಿ ಮಾಜಿ ಸಚಿವರಾಗಿದ್ದವರು, ಮಾಜಿ ಸಚಿವರಾಗಿದ್ದಂತಹ ಲಿಂಬಾವಳಿ ಈಗ ತನ್ನ ಹೆಂಡತಿಯ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡ್ರ ಎನ್ನುವಂತಹ ಪ್ರಶ್ನೆಗಳು, ಕ್ವಶನ್ ಮಾರ್ಕ್. ಶಾಸಕರ ಕಚೇರಿ ಈಗ ಗಂಡನ ಕಚೇರಿ ಆಯ್ತಾ? ಮಹದೇವಪುರ ಶಾಸಕ MLA ಕುರ್ಚಿಯಲ್ಲಿ ಕುಳಿತು ಮಾಜಿ ಶಾಸಕನ ಮೀಟಿಂಗು. ಸೊ ಇವೆಲ್ಲದರ ನಟ್ಟ ನಡುವೆ ಅಧಿಕಾರಿಗಳ ಸಭೆಯಲ್ಲಿ ಅರವಿಂದ್ ಲಿಂಬಾವಳಿ ದರ್ಬಾರ್ ಮಾಡ್ತಿದ್ದಾರೆ. ಸಾಂವಿಧಾನಿಕ ಸ್ಥಾನಮಾನ MLA. ಆ MLA ಹೆಣ್ಮಕ್ಳಾಗಿದ್ದಾರೋ ಗಂಡು ಆಗಿದಾರೋ ಅನ್ನೋ ಪ್ರಶ್ನೆ ಅಲ್ಲ. ಬದಲಾಗಿ ಆ ಸ್ಥಾನದಲ್ಲಿ ಯಾರು ಕೂತ್ಕೋಬೇಕು ಅವರೇ ಕೂತ್ಕೋಬೇಕು. ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾದರೂ ಮೈನ್ ಚೇರ್ ಯಾಕೆ? ಪ್ರಶ್ನೆಗಳು ಉದ್ಭವಗೊಂಡಿದೆ. ಪತಿಯ ಪಕ್ಕದ ಚೇರ್ನಲ್ಲಿ ಕುಳಿತ ಶಾಸಕಿ ಮಂಜುಳಾ. ಅಧಿಕೃತ ಸಭೆಯಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ವ್ಯಕ್ತವಾಗಿದೆ. ಇದು ನಿಯಮ ಉಲ್ಲಂಘನೆ. ಒಟ್ಟಾರೆ ಅರವಿಂದ್ ಲಿಂಬಾವಳಿಯ ವಿರುದ್ಧ ಆಕ್ರೋಶಗಳು ಸ್ಫೋಟಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.